ಎಲ್ಲರಿಗೂ ನಮಸ್ಕಾರ. ಇಫಿಡಿಗೈ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, ನಿನ್ನೆ ನಿಫ್ಟಿ 41 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿ 325 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 39 ಪಾಯಿಂಟ್ಸ್ ಪಾಸಿಟಿವ್ ಆಗಿರೋದನ್ನ ನೀವು ನೋಡಬಹುದು. ಸೊ ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿ 325 ಪಾಯಿಂಟ್ಸ್ ಪಾಸಿಟಿವ್ ಆಗಿರೋದನ್ನ ನೋಡಿದ್ರೆ ಸೂಪರ್ ಬುಲಿಶ್ ಅಂತ ನಮಗೆ ಗೊತ್ತಾಗ್ತಾ ಇದೆ ಮಾರ್ಕೆಟ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್, ಫಿಯರ್ ಇಂಡೆಕ್ಸ್ ಅಂತ ಅಂದ್ಬಿಟ್ಟು ಪಾಸಿಟಿವ್ 4.22% ಚೇಂಜಸ್ ನ ನೀವು ನೋಡಬಹುದು. ಸೊ ಮಾರ್ಕೆಟ್ ಅಲ್ಲಿ ಒಂದು ಫಿಯರ್ ಕ್ರಿಯೇಟ್ ಆಗಿದೆ, ಒಂದು ಬೇರಿಶ್ನೆಸ್ ಅಂತ ಅನ್ಬಿಟ್ಟು ಹೇಳ್ಬೋದು. ಸೊ ಮಾರ್ಕೆಟ್ ಬೇರಿಶ್ ಆಗೋ ಚಾನ್ಸಸ್ ಇದೆ ಅನ್ಬಿಟ್ಟು. ಇನ್ನು ಗಿಫ್ಟ್ ನಿಫ್ಟಿ ಗೋಲ್ಡ್ ಬೇಸ್ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ ಅಂತ ನೋಡೋದಾದ್ರೆ 6,500 ಪ್ರೀ ಕೋವಿಡ್ ಲೆವೆಲ್ ಇಂದ ಹಿಂದೆ ಇರೋದ್ರಿಂದ ಮಾರ್ಕೆಟ್ ಬುಲಿಶ್ ಆಗಿದೆ ಅಂತ ನಾವು ನೋಡ್ಕೋಬಹುದು. ಸೊ ಇನ್ನು ನಾವು ನಿಫ್ಟಿ 50 ಬಗ್ಗೆ ಹೇಳೋದಾದ್ರೆ, ನೋಡಿ, ನಿಫ್ಟಿ 50 ಸ್ಪೆಸಿಫಿಕ್ ಒಂದು ಚಾರ್ಟ್ ನ ನೋಡೋಣ. ನಿನ್ನೆ ನಾನು PCR ರೇಷಿಯೋ ಬಗ್ಗೆ ಮಾತಾಡ್ತಾ ಇದ್ದೆ. PCR ರೇಷಿಯೋ ಓವರ್ ಸೋಲ್ಡ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಒಂದು ರಿವರ್ಸಲ್ ಪ್ಯಾಟರ್ನ್ ಅನ್ನು ಕಾಣ್ಬೋದು. ಸೊ ಹೈಯರ್ ಐ ಫಾರ್ಮೇಶನ್ ಆಗಿದೆ. ಓಕೆನಾ, ಒಂದು ಸಪೋರ್ಟ್ ತಗೊಂಡಿದೆ ಟ್ರೆಂಡ್ ಲೈನ್ ಮೇಲ್ಗಡೆ ಅಂತ ಹೇಳ್ತಾ. ಸೊ ಮಾರ್ಕೆಟ್ ನಿನ್ನೆ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ತರ ಫಾರ್ಮ್ ಆಗಿದೆ. ಸೊ ಇದು ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ನಾವು ಸೆಕ್ಟರಲ್ ವೈಸ್ ಬರೋದಾದ್ರೆ, ನೋಡಿ, ನಿನ್ನೆ ನಿಫ್ಟಿ 80 ನೆಗೆಟಿವ್ ಆಗಿದೆ. ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿದೆ. ಸೊ ನಾವು ನೋಡೋ ಮೇಜರ್ 5 ಸೆಕ್ಟರ್ಗಳು ಪಾಸಿಟಿವ್ ಆಗಿರೋದು ಬುಲಿಶ್ನೆಸ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಸೆಂಟಿಮೆಂಟ್ ಬುಲ್ಲಿಶ್ ಆಗಿದೆ. 1796 ಕಂಪನಿಗಳು ಪಾಸಿಟಿವ್ ಆಗಿದೆ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 29 ಕಂಪನಿಗಳು ಪಾಸಿಟಿವ್ ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ ಕೂಡ 11 ಕಂಪನಿಗಳು ಪಾಸಿಟಿವ್ ಆಗಿರೋದನ್ನ ಬುಲಿಶ್ನೆಸ್ ಅಂತ ಗೊತ್ತಾಗಬಹುದು. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಬ್ಯಾಂಕ್ ಆಫ್ ಬರೋಡಾ ಮತ್ತು ಕೆನರಾ ಬ್ಯಾಂಕ್ ಮತ್ತು SBI ಮೂರು ಪಾಸಿಟಿವ್ ಆಗಿ ರಿಸಲ್ಟ್ಸ್ ಕೊಟ್ಟಿದ್ದಕ್ಕೆ ಸೊ ಒಂದು ಸ್ಟ್ರಾಂಗ್ ಬುಲಿಶ್ನೆಸ್ ಬಂದಿದೆ. ಸೊ ಹಾಗಾಗಿ ನಿಫ್ಟಿ 50 ಅಲ್ಲೂ ಕೂಡ ಒಂದು ಸ್ಟ್ರಾಂಗ್ ಹೋಲ್ಡ್ ನ ವಿತ್ಸ್ಟ್ಯಾಂಡ್ ಮಾಡಿದೆ ಅಂತ ಹೇಳ್ಬೋದು. ಸೊ ಡೇಟಾ ನಮಗೆ ಬುಲಿಶ್ನೆಸ್. ಇನ್ನು ಮತ್ತೆ ವೀಕ್ಲಿ ಎಕ್ಸ್ಪೈರಿ 4 ನವೆಂಬರ್ 2025. ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಸೊ ಬೆರಿಶ್ನೆಸ್. ಇನ್ನು ಇನ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿರೋದನ್ನ ನೋಡಬಹುದು, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದು ನೋಡಬಹುದು. ಸೊ ನಮಗೆ ಡೇಟಾ ಬಂದ್ಬಿಟ್ಟು ಒಂದು ಕನ್ಸಾಲಿಡೇಷನ್ ರೇಂಜ್ ಬೌಂಡ್ ಅಂತ ಸಜೆಸ್ಟ್ ಮಾಡ್ತಾ ಇದೆ. ಇದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ. ಮೊದಲು PCR ರೇಷಿಯೋ ನೋಡಿ. PCR ರೇಷಿಯೋ ನಮಗೆ ಏನ್ ಹೇಳ್ತಾ ಇದೆ? PCR ರೇಷಿಯೋ ನಮಗೆ ಆಲ್ಮೋಸ್ಟ್ 0.7 ಇದೆ. ಸೊ ನಾವು ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಹೆಚ್ಚು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಥವಾ ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸಸ್ ಅಂದ್ರೆ ನೋಡಿ, 25,700 ನಿಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ 25,800 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. 25,800, 25,900, 25,900ನ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ಸೊ ಮಾರ್ಕೆಟ್ ಇವತ್ತು 25,700 ಮತ್ತು 25,900 ಮಧ್ಯದಲ್ಲಿ ಇರಬಹುದು ಅಂತ ಅಂದ್ಬಿಟ್ಟು ಪ್ರೆಡಿಕ್ಟ್ ಮಾಡ್ತಾ ನೆಕ್ಸ್ಟ್ ಡೇಟಾ ನೋಡೋಣ. ಇನ್ನು FIDI ಡೇಟಾ ಬರೋದಾದ್ರೆ FIIs ಸೆಲ್ ಮಾಡಿದ್ದಾರೆ, DIs ಮತ್ತೊಮ್ಮೆ ಬೈ ಮಾಡಿದ್ದಾರೆ. F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FII ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಬೇರಿಶ್ನೆಸ್. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ US30 ನೆಗೆಟಿವ್ ಆಗಿ ರನ್ ಆಗ್ತಾ ಇದೆ ನೋಡಬಹುದು. US500 ನೆಗೆಟಿವ್, US Tech 100 ಕೂಡ ನ್ಯೂಟ್ರಲ್ ಟು ನೆಗೆಟಿವ್ ಡೇಟಾದಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ ಬೇರಿಶ್ನೆಸ್. ಇನ್ನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಡೌ ಜೋನ್ಸ್ ಪಾಸಿಟಿವ್ ಆಗಿದೆ, S&P 500 ಪಾಸಿಟಿವ್, ಡೌ ಜೋನ್ಸ್ ನೆಗೆಟಿವ್ ಆಗಿದೆ, S&P 500 ಪಾಸಿಟಿವ್ ಮತ್ತು ನ್ಯಾಸ್ಡಾಕ್ ಪಾಸಿಟಿವ್ ಆಗಿದೆ. ಸೊ S&P 500 ಮತ್ತು ನ್ಯಾಸ್ಡಾಕ್ ಪಾಸಿಟಿವ್ ಆಗಿರೋದು ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಯುರೋಪಿಯನ್ ಮಾರ್ಕೆಟ್ ಅಲ್ಲಿ DAX ಪಾಸಿಟಿವ್ ಆಗಿದೆ, FTSE 100 ನೆಗೆಟಿವ್, CAC 40 ಕೂಡ ನೆಗೆಟಿವ್ ಆಗಿದೆ. ಸೊ ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಆಗಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಬರೋಣ. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ನಿಕಾಯ್ ಇಂಪಾರ್ಟೆಂಟ್. ನೋಡಿ, ನಿನ್ನೆ ಹಾಲಿಡೇ ಇತ್ತು ನಿಕಾಯ್ ಕರೆಕ್ಟಾ. ಸೊ ಇವತ್ತೊಂದು ಫ್ಲಾಟ್ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಹ್ಯಾಂಗ್ ಕೂಡ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ, ಪಾಸಿಟಿವ್ ಅಲ್ಲಿ ಓಪನ್ ಆಗಿದೆ. ಕಾಸ್ಪಿ ಕೂಡ ಇವತ್ತು ಒಂದು ಲೈಕ್ ಮೈಲ್ಡ್ ನೆಗೆಟಿವ್ ಅಲ್ಲಿ ಓಪನ್ ಆಗಿರೋದನ್ನ ನೀವು ನೋಡಬಹುದು. ಸೊ ನೆಗೆಟಿವ್ ಡೇಟಾ. ಸೊ ನಮಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನ್ಯೂಟ್ರಲ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ADRC ಬರೋದಾದ್ರೆ ಇನ್ಫೋಸಿಸ್ ADR ನೆಗೆಟಿವ್, ವಿಪ್ರೋ ADR ನೆಗೆಟಿವ್, ICICI ಬ್ಯಾಂಕ್ ಪಾಸಿಟಿವ್, HDFC ಬ್ಯಾಂಕ್ ಪಾಸಿಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ ನಮಗೆ ಡೇಟಾ ಇಲ್ಲೂ ಕೂಡ ನ್ಯೂಟ್ರಲ್ ಆಗಿರೋದನ್ನ ನೀವು ನೋಡಬಹುದು. ಸೊ ಎವರಿ ವೇರ್ ನಮಗೆ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ನ ಸಜೆಸ್ಟ್ ಮಾಡ್ತಾ ಇದೆ. ಹಾಗಾಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡು ಇವತ್ತಿನ ಬಗ್ಗೆ ಯೋಚನೆ ಮಾಡೋಣ. ನೋಡಿ, ಸಪೋರ್ಟ್ ಸೈಡ್ ರೆಸಿಸ್ಟೆನ್ಸ್ 25,803 ಮೊದಲನೇ ರೆಸಿಸ್ಟೆನ್ಸ್, 25,953 ಎರಡನೇ ರೆಸಿಸ್ಟೆನ್ಸ್ ಮತ್ತು 26,032 ನಮ್ಮ ಮೂರನೇ ರೆಸಿಸ್ಟೆನ್ಸ್. ಸಪೋರ್ಟ್ ಸೈಡ್ ಬರೋದಾದ್ರೆ 25,645, 25,508 ಮತ್ತು 25,376 ನಮಗೆ ಮೂರು ಸಪೋರ್ಟ್ ಝೋನ್ಗಳು, ಮೂರು ರೆಸಿಸ್ಟೆನ್ಸ್ ಝೋನ್ಗಳು. ಇನ್ನು ಆಪ್ಷನ್ ಚೈನ್ ಪ್ರಕಾರ ನಮಗೆ ಗೊತ್ತಾಗ್ತಾ ಇದ್ದೇನು ಅಂದ್ರೆ 25,900 ಒಂದು ಸ್ಟ್ರಾಂಗ್ ಸಪೋರ್ಟ್ಸ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡಿದ್ರೆ 25,700 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. 25,500, 25,600. ಸೊ ಇದೊಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡ್ತಾರೆ. ಸೊ ಇವತ್ತು ಮಾರ್ಕೆಟ್ ಬಂದ್ಬಿಟ್ಟು ಒಂದು ರೇಂಜ್ ಅಲ್ಲೇ
ಪ್ಯಾಟರ್ನ್ ಫಾರ್ಮ್ ಆಗೋದನ್ನ ನೋಡ್ಬೋದು. ಇನ್ನು ಸ್ಟೋಕೆಸ್ಟಿಕ್ ಆರ್ ಎಸ್ ಐ ನೋಡೋದಾದ್ರೆ ಇನ್ವೆಸ್ಟರ್ಸ್ಗೆ ಒಳ್ಳೆ ಟೈಮ್. ನೋಡೋಣ ಒಂದ್ಸಲಿ. ಇಲ್ಲಿದೆ ಸ್ಟೊಕೆಸ್ಟಿಕ್ ಆರ್ ಎಸ್ ಐ. ಸ್ಟೊಕೆಸ್ಟಿಕ್ ಆರ್ ಎಸ್ ಐ ನೀವು ನೋಡ್ಬೋದು. ಸ್ಟೊಕೆಸ್ಟಿಕ್ ಆರ್ ಎಸ್ ಐ ಆಲ್ರೆಡಿ ನಿಮಗೆ 25 ಆ ಲೆವೆಲ್ಗೆ ಬರ್ತಾ ಇರೋದನ್ನ ನೋಡ್ಬೋದು. ಸೊ ಯಾವಾಗ ಮಾರ್ಕೆಟ್ 20 ಕೆಳಗಡೆ ಸ್ಟೊಕೆಸ್ಟಿಕ್ ಆರ್ ಎಸ್ ಐ 20 ಕೆಳಗಡೆ ಬರುತ್ತೆ, ಅದನ್ನ ಓವರ್ ಸೋಲ್ಡ್ ಝೋನ್ ಅಂತಾರೆ. ಅಲ್ಲಿಂದ ಬೈಯರ್ಸ್ ಇನ್ನೂ ಇಂಟರ್ಫಿಯರ್ ಆಗ್ತಾರೆ. ಇಲ್ಲಿಂದ ಇನ್ನೂ ಸ್ಟಾಕ್ಸ್ ಬೈಯರ್ಸ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಒಂದು ಬುಲ್ಲಿಶ್ ರ್ಯಾಲಿನ ನೋಡ್ಬೋದು. ಸೊ ಇದೊಂದು ಮೈಲ್ಡ್ ಪ್ರೈಸ್ ಕರೆಕ್ಷನ್ ಅಥವಾ ಟೈಮ್ ಕರೆಕ್ಷನ್ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗ್ತಾ ಇದೆ. ಸರಿನಾ? ಸೊ ಇವತ್ತಿನ ಪ್ರೀ ಮಾರ್ಕೆಟ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸಜೆಷನ್ ಏನು ಅಂತ ಹೇಳಿದ್ರೆ, ಸೊ ಇವತ್ತು ಒಂದು ಬಿಗಿನಿಂಗ್ ಅಲ್ಲಿ ಫಸ್ಟ್ 15 ಮಿನಿಟ್ಸ್ ಹೈ ಮತ್ತು ಫಸ್ಟ್ 15 ಮಿನಿಟ್ಸ್ ಲೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಎಲ್ಲೂ ಹೋಗದಂಗೆ 25,750 ಇದೇ ಝೋನ್ ಅಲ್ಲಿ ಬಂದು ಕ್ಲೋಸ್ ಆಗೋದನ್ನ ನೋಡ್ಬೋದು. ಮೇಲ್ಗಡೆ ಒಂದು 50 ಪಾಯಿಂಟ್ಸ್ 100 ಪಾಯಿಂಟ್ಸ್ ಹೋದ್ರೆ 25,900 ಹೋಗುತ್ತೆ. ಹೋಗಿ ಅಲ್ಲಿಂದ 15 ಮಿನಿಟ್ಸ್ ಹೈ ಬ್ರೇಕ್ ಆದ್ರೆ ನಂತರದಲ್ಲಿ ಅಲ್ಲಿಂದ ರಿಜೆಕ್ಟ್ ಆಗಿ ಅಲ್ಲೇ ಕನ್ಸಾಲಿಡೇಟ್ ಆಗೋದನ್ನ ನೋಡ್ಬೋದು. ಎರಡು ರೀಸನ್: ಒಂದು, ಗ್ಲೋಬಲ್ ಮಾರ್ಕೆಟ್ ನಮ್ಗೆಲ್ಲ ನ್ಯೂಟ್ರಲ್ ಆಗಿದೆ. ಸೆಕೆಂಡ್ ಇದು ಏನು ಅಂದ್ರೆ ಇವತ್ತು ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು.